ರೆಡ್ಡಿ ಮುಜರಾಯಿ ಸಹಕಾರ ಖಾತೆಗೂ ಕೂಡ ಸ್ಪಷ್ಟ ನಕಾರ ತಿರಸ್ಕಾರ. ಹಾಗೆ ಬೆಂಗಳೂರಿನ ಸಚಿವರೊಬ್ಬರಿಗೆ ಫಸ್ಟ್ ಟೈಮ್ ಇದು ಜಲಸಂಪನ್ಮೂಲ ಖಾತೆಯನ್ನ ಕೊಡಲಾಗಿರೋದು. ನಾನು ಇದ್ರ ಬಗ್ಗೆ ನೋಡ್ತಾ ಇದ್ದೆ. ಜಲಸಂಪನ್ಮೂಲ ಖಾತೆ ಇನ್ನು ಹಿಂದೆ ಯಾರಿಗಾದ್ರೂ ಕೊಡ್ಲಾಗಿತ್ತಾ ಬೆಂಗಳೂರಿನ ಗೆದ್ದಂತ ಶಾಸಕರಿಗೆ ಅಂತ? ಫಸ್ಟ್ ಟೈಮ್ ಅಂತೆ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿರುವಂಥದ್ದು. ಸೊ ನಾನು ಹೆಂಗ್ ಓಡಾಡಕ್ಕಾಗತ್ತೆ, ನಂಗೆ ಬೇರೆ ಏಜ್ ಬೇರೆ ಆಗಿರುವಂಥದ್ದು. ಬೆಂಗಳೂರಿಗೆ ಕೊಟ್ರೆ ಇಲ್ಲೇ ಓಡಾಡ್ಕೊಂಡು ಆರಾಮಾಗಿ ಪಕ್ಷ ಕಟ್ಕೊಂಡು ಜಿಬಿ ಎಲೆಕ್ಷನ್ ಕೂಡ ಫೇಸ್ ಮಾಡ್ತಾ ಇದ್ದೆ ಅಂತ. ಬೇರೆ ಯಾವ ಖಾತೆ ಆಫರ್ ಮಾಡಿದ್ರು ಕೂಡ ಒಪ್ಕೊಳ್ತಾ ಇಲ್ಲ ಅವರು. ರೆಡ್ಡಿ ಜೊತೆ ಉಸ್ತುವಾರಿ ಸುರ್ಜೇವಾಲಾ ಸಭೆ ಮಾಡಿದ್ರು ಬೆಂಗಳೂರು ಹೊರತಾಗಿ. ಯಾವ ಖಾತೆನೂ ಬೇಡ ನನಗೆ, ಉಸ್ತುವಾರಿ ಮುಂದೆ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ. ಶಾಸಕರಾಗಿಯೇ ಮುಂದುವರಿಯುವಂತ ಮಾತನಾಡಿದ್ದಾರೆ. ಮತ್ತೊಂದ್ ಕಡೆ ಕೃಷ್ಣ ಬೈರೇಗೌಡ ಫುಲ್ ಅಲರ್ಟ್ ಆಗಿದ್ದಾರೆ. ಸೋಮವಾರ ಜಿಬಿಎಸ್ ಸಭೆಯನ್ನ ಕೂಡ ಕರೆದಿದ್ದಾರೆ ಕೃಷ್ಣ ಬೈರೇಗೌಡರು. ಅವ್ರು ಯಾವಾಗಲೂ ಕೂಡ ತಮಗೆ ಕೊಡುವಂತ ಕೆಲಸವನ್ನ ಚಾಚು ತಪ್ಪದೆ ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಕೃಷ್ಣ ಬೈರೇಗೌಡರು ಅಲರ್ಟ್ ಆಗೇ ಇರ್ತಾರೆ ಯಾವಾಗ್ಲೂ. ಸೊ ಈಗ ಬೆಂಗಳೂರು ನಗರಾಭಿವೃದ್ಧಿಯನ್ನ ಬೇರೆ ಕೊಡ್ಲಾಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಇನ್ನು ಉಳಿದಿರುವಂತದ್ದು 3-4 ತಿಂಗಳು ಅಷ್ಟೇ ಎಲೆಕ್ಷನ್ಗೆ. ಸೊ ರೆಡಿ ಮಾಡ್ಬೇಕಲ್ಲ, ಯುದ್ಧಕ್ಕೆ ರೆಡಿ ಆಗ್ಬೇಕಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಸೋಮವಾರ ಸಭೆಯನ್ನ ಕರೆದಿದ್ದಾರೆ. ಅಷ್ಟೊಳಗಡೆ ಏನಾದ್ರೂ ಖಾತೆ ಅದಲು ಬದಲಾಗುತ್ತಾ? ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಅಕ್ಸೆಪ್ಟ್ ಆಗುತ್ತಾ ಅಥವಾ ಅವರನ್ನ ಕನ್ವಿನ್ಸ್ ಮಾಡ್ಲಾಗುತ್ತಾ? ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಇದು ಮೊದಲ ಸವಾಲು. ಇಷ್ಟು ದಿನ ಇದ್ದಿದ್ದಂತ ಎಲ್ಲಾ ವಿಘ್ನಗಳನ್ನ ನಿವಾರಿಸ್ಕೊಂಡು ಬಂದಿದ್ ಬೇರೆ. ನಾನು ಬೆಳಗ್ಗೆನೂ ಕೂಡ ಹೇಳ್ತಾ ಇದ್ದೆ, ತುಂಬಾ ಸ್ಮೂತ್ ಆಗಿ ಎಲ್ಲ ಹ್ಯಾಂಡಲ್ ಆಗೋಯ್ತು. ಅಂದ್ರೆ ಸಿಎಂ ಅಧಿಕಾರ ಹಸ್ತಾಂತರ ಅದೆಲ್ಲವೂ ಕೂಡ ಸ್ಮೂತ್ ಆಗಿ ಹೋಯ್ತು. ಆದ್ರೆ ಖಾತೆ ಹಂಚಿಕೆನೆ ಇಲ್ಲಿ ಖ್ಯಾತೆ ಆಗೋಗಿತ್ತು. ಶಾಸಕ ರಾಮಲಿಂಗಾರೆಡ್ಡಿ ನನ್ನ ಫ್ರೆಂಡು, ಗೊಂದಲ ಬೇಗ ನಿವಾರಣೆ ಆಗುತ್ತೆ ಅಂತ ಸಿಎಂ ಹೇಳಿದ್ರು. ಹಳೆ ಡೈಲಾಗ್ ಇದು. ಸುರ್ಜೇವಾಲಾ ಭೇಟಿಯಾದಂತ ಸಿಎಂ ಡಿಕೆಶಿ ರೆಡ್ಡಿ ಡಿಮ್ಯಾಂಡ್ ಬಗ್ಗೆ ಉಸ್ತುವಾರಿ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಡಿಮ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾತೆ ಬದಲಾವಣೆ ಮಾಡಬೇಕಾ ಬೇಡವೇ ಅಂತ ಚರ್ಚೆಯನ್ನ ಮಾಡಲಾಗಿದೆ. ಅಲ್ಲಿಂದ ರಾಹುಲ್ ಗಾಂಧಿ ಅವ್ರನ್ನ ಸಂಪರ್ಕ ಮಾಡ್ತಾ ಇರ್ತಾರೆ. ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಏನಾದ್ರೂ ಗ್ರೀನ್ ಸಿಗ್ನಲ್ ಕೊಟ್ರೆ ಖಾತೆ ಬದಲಾಗುವಂತ ಚಾನ್ಸಸ್ ಇದೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಒಬ್ಬರ ಖಾತೆಯನ್ನ ಬದಲಾವಣೆ ಮಾಡಿದ್ರೆ ಇನ್ನೂ ಕೆಲವರು ಕೇಳ್ತಾರೆ, ಇದೇ ರೀತಿಯಾಗಿ ಆಗ್ಬಿಡುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದ್ ಸ್ವಲ್ಪ ಆತಂಕ ಇದೆ ಅವರಿಗೆ. ರಾಮಲಿಂಗಾರೆಡ್ಡಿ ಅವ್ರನ್ನ ನಿನ್ನೆ ನೈಟ್ ಭೇಟಿ ಮಾಡಿದ್ರಿ ಸರ್? ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಇಸ್ ಸಾರ್ಟೆಡ್ ಔಟ್, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು ಕಳ್ಸಿಕೊಟ್ಟಿದ್ದು, ವಾಟ್ಸಪ್ಪಲ್ಲಿ ಕಳ್ಸಿಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ರಾಮಲಿಂಗಾರೆಡ್ಡಿ ಅವ್ರನ್ನ ನಿನ್ನೆ ನೈಟ್ ಭೇಟಿ ಮಾಡಿದ್ರಿ ಸರ್? ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಇಸ್ ಸಾರ್ಟೆಡ್ ಔಟ್, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು ಕಳ್ಸಿಕೊಟ್ಟಿದ್ದು, ವಾಟ್ಸಪ್ಪಲ್ಲಿ ಕಳ್ಸಿಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ನನ್ನ ನಿರ್ಧಾರ ನಾನು ಹೇಳಿದ್ದೇನೆ, ತೀರ್ಮಾನ ಅವರದ್ದೇ. ಗೊಂದಲಗಳು ಸಂಜೆ ವೇಳೆಗೆ ಇತ್ಯರ್ಥ ಆಗಬಹುದು. ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ, ಗೊಂದಲಗಳು ಸಂಜೆ ವೇಳೆಗೆ ಇತ್ಯರ್ಥ ಆಗಬಹುದು, ನನ್ನ ನಿರ್ಧಾರ ನಾನು ಹೇಳ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಪಾಸಿಟಿವ್ ಆಗಿ ಇರೋಣ, ನೆಗೆಟಿವ್ ಯೋಚನೆ ಬೇಡ. ಸಿಎಂ ಜೊತೆಗೆ ಎಲ್ಲ ವಿಚಾರಗಳನ್ನ ಮಾತನಾಡಿದ್ದೇನೆ, ಕಾದು ನೋಡೋಣ ಏನಾಗುತ್ತೆ. ರಾಮಲಿಂಗಾರೆಡ್ಡಿ ಅವರ ಸ್ಟೇಟ್ಮೆಂಟ್ ಇದು. ಕಾದು ನೋಡೋಣ ಏನಾಗುತ್ತೆ ಅಂದ್ರೆ, ಅವ್ರು ನಿನ್ನೆ ಹೇಳ್ತಾ ಇದ್ರಲ್ಲ, ಆತ್ಮಸಾಕ್ಷಿಯ ವಿರುದ್ಧವಾಗಿ ನಾನು ಕಾರ್ಯನಿರ್ವಹಿಸಲಾರೆ. ಬಟ್ ಆ ಸ್ಟ್ಯಾಂಡ್ ಸ್ವಲ್ಪ ಈಗ ಶೇಕ್ ಆಗ್ತಾ ಇದೆ, ಶೇಕ್ ಆಗಿದೆ. ತರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ ರಾಮಲಿಂಗಾರೆಡ್ಡಿ ಅವರು ಅನ್ನುವಂಥ ಪ್ರಶ್ನೆನೂ ಕೂಡ ಇದೆ ಇದರಲ್ಲಿ. ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಹೋಗ್ತಾರಲ್ಲ. ಮತ್ತು ಈಗ CM ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ, ಅದಾದ್ಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಯಾವಾಗಲೂ ರಾಜಕಾರಣದಲ್ಲಿ ಟೈಮಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನೀಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅಂತ. ಯಾಕೆಂದ್ರೆ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿರುವಂಥದ್ದು ಡಿ ಕೆ ಶಿವಕುಮಾರ್, ಒಂದು ವೇಗ ಇರುತ್ತೆ.
ಕಬ್ಬಣ ಕಾದಾಗ್ಲೇ ಬಗ್ಗಿಸ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಒಂಥರ ಅಸ್ತ್ರ ಬಳಸ್ಕೊಂಡಂತೆ ಕಾಣಿಸ್ತಾ ಇರುವಂತ ರಾಮಲಿಂಗಾರೆಡ್ಡಿ ಅವರು ಎಐಸಿಸಿ ಅಧ್ಯಕ್ಷರು ಮತ್ತೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲೇ ರಾಜೀನಾಮೆ ಪ್ರಹಸನ ಇದು. ಅದರ ಜೊತೆಗೆ GBA ಎಲೆಕ್ಷನ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಇವರನ್ನು ಬಿಟ್ಟು ಮಾಡಂಗಿಲ್ಲ, ಓಕೆ ರಾಜೀನಾಮೆ ಕೊಟ್ಬಿಟ್ರು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೋಗೋಣ ಅನ್ನಂಗೂ ಕೂಡ ಆಗಲ್ಲ. ಸೊ ಒಂದು ಕ್ಲೀನ್ ಆಗಿ ಪಕ್ಕ ಪ್ಲಾನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ತಗೊಳ್ಳೋಣ ಬೇಗ. ಕಾರ್ತಿಕ್, ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ನಿಮ್ಗೆ ತೋರಿಸ್ತಾ ಇದ್ವಿ. ಮುಜರಾಯಿ ಸಹಕಾರ ಖಾತೆಯನ್ನ ಕೊಡುವಂತ ಆಫರ್ ಅನ್ನ ಇಡ್ಲಾಗಿತ್ತು ರಾಮಲಿಂಗಾರೆಡ್ಡಿ ಅವರ ಮುಂದೆ, ಆದ್ರೆ ಅದು ಕೂಡ ವರ್ಕೌಟ್ ಆಗಿಲ್ಲ. ರಾಮಲಿಂಗಾರೆಡ್ಡಿ ಅವರು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ, ಇಲ್ಲ ಅಂದ್ರೆ ಆ ಒಂದು ಖಾತೆಯನ್ನ CM ಹತ್ರನಾದ್ರೂ ಕೊಡಿ ಅಂತೆಲ್ಲ ಹೇಳ್ತಾ ಇದಾರಂತೆ. ಇಲ್ಲಿ ನಾನು ಹೇಳ್ತಾ ಇದ್ನಲ್ಲ, ಟೈಮಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಾಜಕಾರಣದಲ್ಲಿ. ಇವ್ರ ಟೈಮಿಂಗ್ಸ್ ನೋಡಿ ಹೇಗಿದೆ ಅಂತ. ಒಂದು AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭ, ಅವತ್ತು ಬೆಳಗ್ಗೆನೆ ಅಂದ್ರೆ ನಿನ್ನೆ ಬೆಳಗ್ಗೆನೆ ರಾಜೀನಾಮೆ ಕೊಟ್ಟಿದ್ದು. GBA ಎಲೆಕ್ಷನ್ ಅಂತೂ ಬೆಂಗಳೂರಿನಲ್ಲಿ ಇವರನ್ನು ಬಿಟ್ಟು ಮಾಡಕ್ ಆಗೋದಿಲ್ಲ, ಯಾಕೆಂದ್ರೆ ಸಾಕಷ್ಟು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ತಮ್ಮದೇ ಆದಂತ ಹಿಡಿತವನ್ನ ಹೊಂದಿದ್ದಾರೆ. ಫಾರ್ ಎಕ್ಸಾಂಪಲ್ ಜಯನಗರ, ಮತ್ತೊಂದು ಕಡೆ ಇವರು ಶಾಸಕರಾಗಿರುವಂಥ BTM ಲೇಔಟು, ಅದರ ಅಕ್ಕಪಕ್ಕದ ಬೊಮ್ಮನಹಳ್ಳಿ ಆಗಿರ್ಬೋದು, JP ನಗರ ಆಗಿರ್ಬೋದು, ಮಹದೇವಪುರ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಕಾನ್ಸ್ಟಿಟ್ಯೂಯನ್ಸಿಗಳಲ್ಲಿ ತಮ್ಮ ಬೆಂಬಲಿಗರು, ತಮ್ಮದೇ ಆದಂಥ ಹಿಡಿತ ರಾಮಲಿಂಗಾರೆಡ್ಡಿ ಅವರಿಗೆ ಇರುವಂಥದ್ದು. ಸೊ ಹೀಗಾಗಿ ಇದೇ ಒಂದು ಸರಿಯಾದ ಸಮಯ. ಮತ್ತೆ ನೆಕ್ಸ್ಟು ಮಂತ್ರಿಗಳಾಗ್ತೀವೋ ಇಲ್ವೋ ಅದ್ರ ಬಗ್ಗೆ ಗ್ಯಾರಂಟಿ ಇರಲ್ಲ ಯಾರಿಗೂ ಕೂಡ. ಸೊ ಹೀಗಾಗಿ ಇರುವಂಥ ಟೈಮ್ನಲ್ಲಿ ಬೇಕಾದಂಥ ಖಾತೆ ಕೇಳೋಣ ಅಂತ. ಸ್ಪೆಷಲಿ ಬೆಂಗಳೂರಿನ ವಿಚಾರದಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಎಲ್ಲದೂ ಕೂಡ ಇದೆ.